ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ 14 ದಿನ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿದೆ. ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ದಿನ ಇಡಿ ತೀವ್ರವಾದಂತಹ ವಿಚಾರಣೆಯನ್ನು ನಡೆಸಿತು. ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ 14 ದಿನ ನ್ಯಾಯಾಂಗ ಬಂಧನ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶದ ಮೇರೆಗೆ ಸೆಪ್ಟೆಂಬರ್ 22ರವರೆಗೂ ವೀರೇಂದ್ರ ಪಪ್ಪಿಗೆ ಜೈಲೇ ಗತಿ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಪ್ರಕರಣ, ಸಾಕಷ್ಟು ಹಣ, ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಎಲ್ಲವೂ ಕೂಡ ಅವ್ರ ಮನೇಲಿ ಸಿಕ್ತು. ಸಾಕಷ್ಟು ದಾಖಲೆ ಪತ್ರಗಳು ಕೂಡ ಜಾಲಾಡಿದ್ರು ಇಡಿ ಅಧಿಕಾರಿಗಳು. ಇಡಿ ಅಧಿಕಾರಿಗಳ ವಶದಲ್ಲಿದ್ದರು ಇಷ್ಟು ದಿವಸ. ಅದಾದಮೇಲೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ. ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ಅಂದರೆ ಸೆಪ್ಟೆಂಬರ್ 22ರವರೆಗೂ ಕೂಡ ಶಾಸಕ ವೀರೇಂದ್ರ ಪಪ್ಪಿಗೆ ಜೈಲೇ ಗತಿ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಬಹುಶಃ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ, ಅದಾದಮೇಲೆ ಮೂಡಾ ಹಗರಣ ಆದಮೇಲೆ ಬಹುಶಃ ಕಾಂಗ್ರೆಸ್ನ ಮತ್ತೊಬ್ಬ ಶಾಸಕನ ಮನೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಥರ ಹಣ, ಒಡವೆ, ವಜ್ರ, ವೈಡೂರ್ಯಗಳು ಸಿಕ್ಕಿರೋದೆಲ್ಲ ಚಿತ್ರದುರ್ಗದ ಶಾಸಕ ಏನಿದಾರಲ್ಲ ವೀರೇಂದ್ರ ಪಪ್ಪಿ, ಇವ್ರ ಮನೆಯಲ್ಲೇ ಸಾಕಷ್ಟು ಸಿಕ್ಕಿದೆ. ಇದು ಒಂದು ದೊಡ್ಡ ಹಗರಣವೇ ಇದು. ಯಾಕಂದರೆ ನೋಡಿ, ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳನ್ನ ಆಡಬಾರ್ದು ಅಂತ ಸರ್ಕಾರವೇ ನಿಷೇಧವನ್ನು ಹಾಕಿದೆ. ಹಾಗಾದರೆ ನಿಮ್ಮ ಆರ್ಡರ್ ಯಾರಿಗೆ? ಕೇವಲ ಜನಸಾಮಾನ್ಯರಿಗೆ ಮಾತ್ರನಾ? ಜನಪ್ರತಿನಿಧಿಗಳಿಗೂ ಅನ್ವಯ ಆಗಲ್ವಾ? ಹಾಗಾದರೆ ಇವಾಗ ಸಾಕಷ್ಟು ಗೇಮ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಗೇಮ್ ಆಡ್ತಾ ಇರ್ತಾರೆ. ಬೆಟ್ಟಿಂಗ್ ಆಡಬಾರ್ದು ಅಂತಾರೆ. ಬೆಟ್ಟಿಂಗ್ ದಂಧೆ ಮೇಲೆ ಸಾಕಷ್ಟು ರೇಡ್ಗಳು ಆಗ್ತಾ ಇದ್ದಾವೆ. ಅದೇ ಥರ ಇಲ್ಲೂ ಕೂಡ ರೇಡ್ ಆಯಿತು. ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರು, ಸಾಕಷ್ಟು ತಲಾಶ್ ಮಾಡ್ತಾರೆ. ತಲಾಶ್ ಮಾಡಿದಾಗ ಲೆಕ್ಕಕ್ಕೆ ಸಿಗದೇ ಇರೋಷ್ಟು ಜಾಸ್ತಿ ದುಡ್ಡು ಸಿಕ್ಕಿದೆ. ಅಂದರೆ ಆದಾಯ ಮೀರಿದ ಆಸ್ತಿ ಗಳಿಕೆ. ಮತ್ತು ವಜ್ರದ ಉಂಗುರಗಳೇ ಸುಮಾರು ಒಂದು 20ಕ್ಕಿಂತ ಹೆಚ್ಚು ಜಾಸ್ತಿ ಸಿಕ್ಕಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದಾದಮೇಲೆ ವಿದೇಶಿ ಕರೆನ್ಸಿ ಸಿಕ್ಕಿದೆ. ಒಂದು 25ಕ್ಕಿಂತ ಹೆಚ್ಚಿನ ಅಕೌಂಟು ಮೇಂಟೈನ್ ಮಾಡ್ತಾ ಇದ್ರು ವೀರೇಂದ್ರ ಪಪ್ಪಿ ಅಂತ. ನೋಡಿ, ಎಷ್ಟು ಒಬ್ಬ ಶಾಸಕರ ಮನೇಲಿ ಇಷ್ಟು ಸಿಕ್ಕಿದ್ರೆ ಹೆಂಗೆ ಇದು ಕತೆ?